ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ಇತ್ತೀಚೆಗಷ್ಟೇ ಮಹತ್ವದ ಸುದ್ದಿಯೊಂದು ಬೆಳಗಿನ ಪೇಪರ್ನಲ್ಲಿ ಹೆಡ್ಲೈನ್ ಆಗಿತ್ತು. ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಅಂತ ವಿಶ್ವಸಂಸ್ಥೆ ಘೋಷಣೆ ಅಂತ ಸುದ್ದಿ ಇತ್ತು. ಮಹತ್ವದ ಬೆಳವಣಿಗೆಯೊಂದರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಾಯೋಜಿತವಾದ ಕರಡು ನಿರ್ಣಯವೊಂದು ಸರ್ವಾನುಮತದಿಂದ ಅಂಗೀಕರಿಸಲ್ಪಡಿತು. ಈ ಕರಡು ನಿರ್ಣಯವನ್ನು ಮಂಡಿಸಿದ್ದರಲ್ಲಿ ಭಾರತ ಹಾಗೂ ಬೆಂಬಲಿತ ರಾಷ್ಟ್ರಗಳು ಎಂಬುದು ತುಂಬ ಮಹತ್ವದ ಸಂಗತಿ. ಮಿಗಿಲಾಗಿ ಅದು ಸರ್ವಾನುಮತದಿಂದ ಅಂಗೀಕಾರವಾದುದು ಮಾನಸಿಕ ಯೋಗಕ್ಷೇಮವನ್ನು ಹೆಚ್ಚಿಸಲು, ಶಾಂತಿಯನ್ನು ಉತ್ತೇಜಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಅಭ್ಯಾಸವಾಗಿ ಧ್ಯಾನ ಜಾಗತಿಕ ಮನ್ನಣೆ ಪಡೆದಿದೆ. ಯಾಕೆ ಈ ನಿರ್ಣಯ ಇಷ್ಟು ಮಹತ್ವಪೂರ್ಣ ಅಂತ ಒಂದಷ್ಟು ವಿಚಾರ ಶೇರ್ ಮಾಡ್ಕೋಬೇಕು ಅನ್ನಿಸ್ತಿದೆ. ನೀವೆಲ್ಲ ನನ್ನ ಧ್ಯಾನ ಕುಟುಂಬದ ಸದಸ್ಯರು ಫ್ರೆಂಡ್ಸ್. ನನ್ನ ವಿಚಾರಗಳನ್ನು 10 ಹಲವು ಜನರ ಮುಂದೆ ತೆಗೆದುಕೊಂಡು ಹೋಗ್ತಿರೋ ರೂವಾರಿಗಳು, ನಿಮಗೆಲ್ಲ ಕೋಟಿ ಕೋಟಿ ಧನ್ಯವಾದ. ಧ್ಯಾನಕ್ಕೂ ಭಾರತಕ್ಕೂ ಅವಿನಾಭಾವ ಸಂಬಂಧವಿದೆ. ಧ್ಯಾನ ಪ್ರಪ್ರಥಮವಾಗಿ ಆಚರಣೆಗೊಳಪಟ್ಟಿದ್ದು ಭಾರತದಲ್ಲಿ. ದಾಖಲೆಗಳಲ್ಲಿ ಸಾಕ್ಷ್ಯಗಳನ್ನಾಧರಿಸಿ ಕ್ರಿಸ್ತಪೂರ್ವ 5000 ವರ್ಷಗಳ ಇತಿಹಾಸ ಧ್ಯಾನ ಆಚರಣೆ ಹೊಂದಿದೆ. ಗೋಡೆಗಳ ಮೇಲಿನ ಕಲಾಕೃತಿಗಳು ಕ್ರಿಸ್ತಪೂರ್ವ 5000 ವರ್ಷಗಳಿಗಿಂತ ಹಳೆಯವು. ಈ ಗೋಡೆಗಳ ಮೇಲಿನ ಕಲಾಕೃತಿಗಳಲ್ಲಿ ಜನರು ಧ್ಯಾನ ಸ್ಥಿತಿಯಲ್ಲಿ ಕುಳಿತಿರುವ ಭಂಗಿಗಳನ್ನು ಹೊಂದಿರುವ ದಾಖಲೆಗಳಿವೆ. ವೇದಗಳಲ್ಲಿ ಧ್ಯಾನದ ಬಗೆಗಿನ ಬರಹದ ದಾಖಲೆಗಳಿವೆ. ಬೃಹದ್ ಅರಣ್ಯಕ ಉಪನಿಷತ್ನಲ್ಲಿ ಧ್ಯಾನದ ಅರ್ಥ ಮತ್ತು ಅದರ ವಿವರಣೆಯನ್ನು ನೀಡಲಾಗಿದೆ. ಬುದ್ಧರ ಕಾಲದಲ್ಲಿ ಆನಾಪಾನಸತಿ ಧ್ಯಾನ ಪರಿಚಿತವಾಯಿತು. ಬುದ್ಧರ ಕಾಲವನ್ನು ಗೋಲ್ಡನ್ ಸೆಂಚುರಿ ಅಂತೇಳಿ ಕರೆಯಲಾಗುತ್ತೆ. ಯಾಕಂದರೆ ಈ ಕಾಲಘಟ್ಟದ ಆಸುಪಾಸಿನಲ್ಲಿಯೇ ಭಾರತದಲ್ಲಿ ಜೈನ ಧರ್ಮ ಮತ್ತು ಟಿಬೆಟ್ನಲ್ಲಿ ತಾವೋಯಿಸಮ್, ಚೀನಾದಲ್ಲಿ ಕನ್ಫ್ಯೂಷಿಯನಿಸಮ್ ಇವೆಲ್ಲವೂ ಒಟ್ಟಿಗೆ ಪ್ರಾರಂಭವಾದವು. ಇವೆಲ್ಲದರ ಗುರಿ ಒಂದೇ ಆಗಿತ್ತು, ಮನುಷ್ಯ ತನ್ನ ಸೆಲ್ಫ್ ಡಿಸ್ಕವರಿಯನ್ನು ಮಾಡಿಕೊಳ್ಬೇಕು, ಅಂದರೆ ತನ್ನ ಅಂತರ್ ಪ್ರಯಾಣವನ್ನು ಮಾಡಬೇಕು, ತನ್ನ ಅಂತಃಶಕ್ತಿಯನ್ನು ಅರಿತುಕೊಳ್ಳಬೇಕು ಅನ್ನೋದೇ ಈ ಎಲ್ಲ ಧರ್ಮಗಳ ಸಾರವಾಗಿತ್ತು ಫ್ರೆಂಡ್ಸ್. ಇತ್ತೀಚೆಗೆ 1700 ವರ್ಷಗಳ ಹಿಂದಿನಿಂದ ಪಾಶ್ಚಾತ್ಯ ದೇಶಗಳಲ್ಲಿ ಧ್ಯಾನದ ಪ್ರಚಾರ ಪ್ರಭಾವ ತೀವ್ರಗೊಂಡಿದೆ. ಧ್ಯಾನ ಭಾರತೀಯ ಪರಂಪರೆಯಲ್ಲಿ ಜೀವನದ ಒಂದು ಭಾಗವಾಗಿಯೇ ಬೆಳೆದು ಬಂದಿದೆ. ಯಾವುದೇ ಧರ್ಮ, ಜಾತಿ, ಮತ, ಪಂಥಗಳಿರಲಿ, ಸುಶಿಕ್ಷಿತ ಅಶಿಕ್ಷಿತರಿರಲಿ, ಮನುಷ್ಯ ತನ್ನ ಅಂತಃಶಕ್ತಿಗಳ ಜೊತೆ ವಿಲೀನವಾಗುವುದು ಜೀವನದ ಪರಮೋಚ್ಚ ಸಾಧನೆ ಎಂಬ ವಾಸ್ತವ ಎಲ್ಲರಿಂದ ಸ್ವೀಕೃತ. ಇದುವರೆಗಿನ ಸಂಶೋಧನೆಗಳು, ಅಧ್ಯಯನದ ವರದಿಗಳ ಪ್ರಕಾರ ಭಾರತ ಎಂಥದೇ ಮುಗ್ಗಟ್ಟು, ಪ್ರಕೃತಿ ವಿಕೋಪ, ಸಾಂಕ್ರಾಮಿಕ ಪಿಡುಗುಗಳನ್ನು ಎದುರಿಸುತ್ತಾ ಬಂದಿದ್ರೂ ಮಾನಸಿಕ ಸ್ಥಿತಪ್ರಜ್ಞೆಯನ್ನು ಕಳೆದುಕೊಂಡ ಜನಸಂಖ್ಯೆ, ಇದರ ಮಿತಿ ತುಂಬಾನೇ ಕಡಿಮೆ. ಆಧುನಿಕ ಜಗತ್ತಿನಲ್ಲಿ ಎಲ್ಲ ದೇಶಗಳು ಎದುರಿಸುತ್ತಿರುವ ಬಹುದೊಡ್ಡ ಸಮಸ್ಯೆ ಅಂದರೆ ಮಾನಸಿಕ ಕ್ಷೋಭೆ. ಅದು ಭಾರತದಲ್ಲಿ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಈ ಮಾನಸಿಕ ಕ್ಷೋಭೆ, ಅದರಿಂದ ಬರುವ 10 ರೋಗಗಳು, ಆರೋಗ್ಯವಂತ ಪ್ರಜೆ ದೇಶದ ನಿಜವಾದ ಆಸ್ತಿ. ಸುಸ್ಥಿರ ದೈಹಿಕ ಮಾನಸಿಕ ಆರೋಗ್ಯ ಹೊಂದಿರುವ ಸಮಾಜವನ್ನು ಯಾವ ದೇಶ ಹೊಂದಿರುತ್ತೋ ಅದು ಎಂಥದ್ದೇ ಸಾಧನೆಯನ್ನಾದರೂ ಮಾಡಬಲ್ಲದು. ಜಗತ್ತಿನ ಎಲ್ಲ ರಾಷ್ಟ್ರಗಳಿಂದಲೂ ಒಕ್ಕೊರಲಿನಿಂದ ಧ್ಯಾನಕ್ಕೆ ಪ್ರಾಮುಖ್ಯತೆ ದೊರೆತಿರುವುದು ಒತ್ತಡ ಮತ್ತು ಆತಂಕಗಳನ್ನು ಎದುರಿಸಲು ಸಾರ್ವತ್ರಿಕ ಸಾಧನವಾಗಿ ಧ್ಯಾನವನ್ನು ಪ್ರತಿಪಾದಿಸಿರುವುದು. ಧ್ಯಾನದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳ್ತಾ ಇದೆ. ಮಾನಸಿಕ ಆರೋಗ್ಯ ಸುಧಾರಣೆ, ಸಮಾಜದಲ್ಲಿ ಸಾಮರಸ್ಯದ ನಿರ್ಮಾಣ, ಜಾಗತಿಕ ಶಾಂತಿಗಾಗಿ ಆಂತರಿಕ ಶಾಂತಿಯ ಉತ್ತೇಜನೆ ಇವೆಲ್ಲವೂ ಇಂದಿನ ಅತೀ ತುರ್ತಾದ ಅಗತ್ಯಗಳಾಗಿವೆ ಫ್ರೆಂಡ್ಸ್. ಈ ನಿರ್ಣಯವು ಪ್ರತ್ಯಕ್ಷವಾಗಿ ಭಾರತೀಯ ರಾಜತಾಂತ್ರಿಕತೆಯನ್ನು, ಭಾರತದ ಆಳವಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗಳನ್ನು ಪ್ರತಿಬಿಂಬಿಸ್ತಾ ಇದೆ. ಸಮಾಧಾನ ಹಾಗೂ ಆಂತರಿಕ ಶಕ್ತಿಯ ಅರಿವು ನಮ್ಮ ಸಂಪ್ರದಾಯಗಳಲ್ಲಿ ಬೇರೂರುವಿಕೆಯನ್ನು ಗೌರವಿಸುವ ಸಂಕೇತವಾಗಿದೆ. ಡಿಸೆಂಬರ್ 21 ಯಾಕೆ ಅಂತ ಒಂದು ಪ್ರಶ್ನೆ. ಡಿಸೆಂಬರ್ 21 ವಿಶೇಷತೆಗಳೇನು ಗೊತ್ತೇ? ಉತ್ತರಾರ್ಧಗೋಳದಲ್ಲಿ ಡಿಸೆಂಬರ್ 21
ಅತ್ಯಂತ ಚಿಕ್ಕ ದಿನ, ಅಂದರೆ ಅತಿ ಕಡಿಮೆ ಹಗಲನ್ನು ಹೊಂದಿರುವಂತಹ ದಿನ, ಅಷ್ಟೇ ಪವರ್ಫುಲ್ ಆದಂತಹ ದಿನ. ಭೂಮಿಯ ವೃತ್ತಾಕಾರದ ತಿರುಗುವಿಕೆಯಲ್ಲಿ ತುಂಬ ಪವರ್ಫುಲ್ ಆದಂತಹ ಶಕ್ತಿಯನ್ನು ಈ ದಿನ ಹೊಂದಿರುತ್ತೆ. ಉತ್ತರಾಯಣದ ಆರಂಭ, ವರ್ಷದ ಶುಭ ಸಮಯ, ಆಂತರಿಕ ಪ್ರತಿಬಿಂಬದ ಕಡೆ ಹೊರಳುವ ಸಮಯ ಫ್ರೆಂಡ್ಸ್. ಹಾಗಾಗಿ ಡಿಸೆಂಬರ್ 21 ತುಂಬಾ ಮಹತ್ವವನ್ನು ಪಡೆದುಕೊಂಡಂತಹ ದಿನವಾಗಿದೆ. ಒಟ್ಟಾರೆ ಮಾನವ ಯೋಗಕ್ಷೇಮಕ್ಕಾಗಿ ಭಾರತದ ನಾಯಕತ್ವವು ನಮ್ಮ ಪರಂಪರೆಯ ನಂಬಿಕೆಯಾದ ವಸುದೈವ ಕುಟುಂಬಕಮನ್ನು ಪ್ರತಿಪಾದಿಸ್ತಾ ಇದೆ. ಇವತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಧ್ಯಾನವನ್ನು ಅಪ್ಪಲಿಕ್ಕೆ ಸಿದ್ಧವಾಗಿವೆ. ಎಲ್ಲರೂ ಧ್ಯಾನವನ್ನು ಒಪ್ಪಿಕೊಂಡು ಅಂದು ವಿಶ್ವ ಧ್ಯಾನ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. 2024 ಡಿಸೆಂಬರ್ 21 ಮೊದಲನೆಯ ವಿಶ್ವ ಧ್ಯಾನ ದಿನ. ಎಂತಹ ಅದ್ಭುತ ನೋಡಿ ಫ್ರೆಂಡ್ಸ್. ಈ ಕಡೆ ನಮ್ಮ ಆಂಧ್ರ ಪ್ರದೇಶದ ಕಡತಾಲ್ನಲ್ಲಿ ಡಿಸೆಂಬರ್ 21ರಿಂದ 31 ಪತ್ರಿಜಿ ಧ್ಯಾನ ಮಹಾಯಜ್ಞ ಪ್ರಾರಂಭವಾಗ್ತಾ ಇದೆ. ಅಂದೇ ವಿಶ್ವ ಧ್ಯಾನ ದಿನದ ಆರಂಭವಾಗ್ತಾ ಇರೋದು. ಜಗತ್ತಿನ ತುಂಬೆಲ್ಲ ಇದು ಆಚರಣೆಗೊಳಪಡ್ತಾ ಇರೋದು ಹೇಳಿಕೊಳ್ಳಲಾಗದಷ್ಟು ಖುಷಿಯ ವಿಚಾರ ಫ್ರೆಂಡ್ಸ್. ಯಾಕಂದರೆ ಪತ್ರಿಜಿಯವರ ಕನಸು ಧ್ಯಾನ ಜಗತ್ ಅಂದೇ ಅದು ನನಸಾಗ್ತಾ ಇದೆ. ಹಾಗಾಗಿ ಈ ಧ್ಯಾನ ಜಗತ್ ನಿರ್ಮಾಣಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಅನ್ನೋದನ್ನು ಒಂದು ಸೆಕೆಂಡ್ ಆಲೋಚಿಸಿ. ನಾವೆಲ್ಲ ಧ್ಯಾನ ಕಲಿತಾ ಇದ್ದೀವಿ, ಧ್ಯಾನದ ಮಹತ್ವವನ್ನು ಅರಿತಾ ಇದ್ದೀವಿ. ನಾವಷ್ಟು ಅರ್ಥಕೊಂಡ್ರೆ ಸಾಕೆ. ಇದರ ಅಗತ್ಯ ಬೇರೆ ಯಾರಿಗಿದೆ? ಅವರೆಲ್ಲರಿಗೂ ಈ ಬೆಳಕನ್ನು ಹರಡೋದು ಬೇಡವೇ? ಹಾಗಾಗಿ ವಿಶ್ವ ಧ್ಯಾನ ದಿನದ ಮಹತ್ವವನ್ನು ಕನಿಷ್ಠ ಪಕ್ಷ 10 ಜನರಿಗಾದರೂ ತಿಳಿಸಿ. ಅಂದಿಗೆ 10 ಜನ ಹೊಸಬರಾದರೂ ಧ್ಯಾನಕ್ಕೆ ಬರೋ ಹಾಗಾಗಬೇಕು. ಪ್ರತಿಯೊಬ್ಬರು ಕನಿಷ್ಠ ಪಕ್ಷ 10 ಜನರನ್ನು ನಾವು ಧ್ಯಾನಕ್ಕೆ ಪರಿಚಯಿಸಿದರೆ ಅವರೆಲ್ಲರ ಬದುಕು ಬದಲಾಗುತ್ತೆ. ಹಾಗೂ ಎಲ್ಲರ ಸಮಸ್ಯೆಗಳ ಮುಕ್ತವಾಗಿ ಸುಂದರವಾದ ಸಮಾಧಾನದ ಬದುಕನ್ನು ಅವರೆಲ್ಲ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ವಿಶ್ವಶಾಂತಿ, ಜಾಗತಿಕವಾದಂತಹ ಮಿತ್ರತ್ವ ನಮ್ಮೆಲ್ಲರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ವಿಶ್ವ ಧ್ಯಾನ ದಿನ ನಮ್ಮೆಲ್ಲರ ಪಾಲಿಗೆ ಒಂದು ದಿಗ್ವಿಜಯವೇ ಸರಿ. ಹಾಗಾಗಿ ಅಂದಿಗಾಗಿ ನೀವೊಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನಿಮ್ಮ ಅಕ್ಕಪಕ್ಕದವರು ಯಾರಿಗೇ ಆಗಿರಲಿ, ಯಾವ ರೀತಿ ಈ ವಿಷಯವನ್ನು ನೀವು ಮನದಟ್ಟು ಮಾಡ್ತಿರೋ ಗೊತ್ತಿಲ್ಲ, ನೀವೆಲ್ಲರೂ ನಿಮ್ಮದೇ ಕರ್ತವ್ಯ ಎಂಬಂತೆ ಭಾವಿಸಿ ಅವತ್ತಿಗೆ 10 ಜನರಿಗಾದರೂ ಧ್ಯಾನವನ್ನು ಪರಿಚಯಿಸಿ. ಯಾವ ಮೂಲಕವಾದರೂ ಸರಿ, ಫೋನಿಂದಾದರೂ ಸರಿ, ಪ್ಯಾಂಪ್ಲೆಟಿಂದಾದರೂ ಸರಿ, ಹಲವಾರು ನಿಮಗೆ ಸಹಾಯಕ ಮಾಧ್ಯಮಗಳಿವೆ. ಅದೆಲ್ಲದರಿಂದಾದರೂ ಸರಿ ನೀವು ಹೊಸಬರಿಗೆ ಧ್ಯಾನವನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡಿ. ಹಾಗೆಯೇ ಪತ್ರಿಜಿ ಧ್ಯಾನ ಮಹಾಯಾಗದ ಲೈವ್ ಮ್ಯೂಸಿಕ್ ಮೆಡಿಟೇಷನ್ಸ್ ಹಾಗೂ ಮೆಸೇಜಸ್ಗಳನ್ನು ಎಷ್ಟು ಹೆಚ್ಚು ಜನರಿಗೆ ಸಾಧ್ಯವಾಗುತ್ತೋ ಅಷ್ಟು ಜನರಿಗೆ ತಲುಪಿಸಿ ಫ್ರೆಂಡ್ಸ್. ವಿಶ್ವ ಧ್ಯಾನ ದಿನದ ಶುಭಾಶಯಗಳನ್ನು ತುಂಬ ಅಡ್ವಾನ್ಸ್ ಆಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನದ ಆಚರಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇರೋದು ನಮ್ಮೆಲ್ಲರ ಮಹಾಭಾಗ್ಯವೇ ಸರಿ. ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಹಾಗೂ ಪಿರಮಿಡ್ ಜಗತ್, ಈ ಎಲ್ಲ ಕನಸುಗಳು ತುಂಬ ಶೀಘ್ರವೇ ನೆರವೇರ್ತಾ ಇವೆ. ಹಾಗಾಗಿ ತಮಗೆಲ್ಲರಿಗೂ ಅಭಿನಂದನೆಗಳು. ನನಗೆ ನಾನೇ ಅಭಿನಂದನೆಗಳನ್ನು ಹೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.